ಕಾಫಿನಾಡ ಮಲೆನಾಡ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರವಾಗಿ ಕಳೆದ 3-4 ದಿನಗಳಿಂದ ಇಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಮೂಡಿಗೆರೆ ತಾಲೂಕಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಇನ್ನು ಮೂಡಿಗೆರೆ, ಕೊಟ್ಟಿಗೆಹಾರ, ಬಣಕಲ್, ಬಾಳೂರಿನಲ್ಲಿ ಭಾರೀ ಮಳೆಯಾಗಿ ಒಂದೆಡೆ ಕಾಫಿ ಬೆಳೆ ಕೊಚ್ಚಿ ಹೋಗ್ತಿದೆ. ಮಗದೊಂದೆಡೆ ಭಾರೀ ಮಳೆಗೆ ಕಾಫಿ ನೆಲಕ್ಕೆ ಬೀಳಲು ಪ್ರಾರಂಭವಾಗಿದೆ. ಇನ್ನು ಅಕಾಲಿಕ ಮಳೆಗೆ ಮಲೆನಾಡಿಗರು ಹೈರಾಣಾಗಿದ್ದು ಕಾಫಿ ಕೊಯ್ಲು ಸಮಯದಲ್ಲಿ ಮಳೆಯಿಂದ ಬೆಳೆ ನಾಶ ಆಗಿ ಮಳೆಯಲ್ಲಿ ಬಿದ್ದಂತಹ ಹಣ್ಣನ್ನು ಬೆಳೆಗಾರರು ಆರಿಸುವಂತಾಗಿದೆ. ಹಗಲು ರಾತ್ರಿ ಎನ್ನದೇ ಕಣ್ಣು ಮುಚ್ಚಿ ಸುರಿತಾ ಇರುವಂತಹ ಮಳೆ ಒಂದೆಡೆ, ಇನ್ನು ವಾಹನ ಮತ್ತು ಜನಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದ್ದು ಮೈ ಕೊರೆಯುವ ಚಳಿ, ದಟ್ಟ ಮಂಜು ಮತ್ತು ಮಳೆಯಲ್ಲಿ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಮನೆಯಿಂದ ಹೊರಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಪ್ರಕೃತಿ ವಿಕೋಪದಿಂದ ನಾವು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ. ಕಳೆದ 16 ವರ್ಷಗಳಿಂದ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ನಾವು ಕಾಡ್ತಾನೆ ಇದ್ದೇವೆ. ಈ ಬಾರಿ ಕಾಫಿ ನೆಲಕ್ಕೆ ಉದುರಿದ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಕುಯ್ದಂಥ ಕಾಫಿ ಕಣಕ್ಕೆ ತಂದು ಹಾಕಿದರೂ ಕೂಡ ಕಣದಲ್ಲಿ ಎಲ್ಲ ನೀರಿನಲ್ಲಿ ಒದ್ದೆಯಾಗಿ ಕರಗುವ ಸ್ಥಿತಿಯಲ್ಲಿ ತಲುಪಿದೆ. ಈಗಾಗಲೇ ಕಾಫಿ ಮಂಡಳಿ ಅಧ್ಯಕ್ಷರು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಎಚ್ಚೆತ್ತುಕೊಂಡು ನಮಗೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕು, ಒಂದು ಸಹಾಯಧನವನ್ನು ಕೂಡ ನೀಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ಇದ್ರ ಜೊತೆಗೆ ಈ ಕಾಫಿ ಒಣಗಿಸೋದಕ್ಕೆ ನಮಗೊಂದು ಸೂಕ್ತ ಪರಿಹಾರವನ್ನು ಕೊಡಬೇಕು. ಆ ಶಾಶ್ವತ ಪರಿಹಾರ ಏನಪ್ಪ ಅಂತಂದರೆ ಕಾಫಿ ಒಣಗಿಸುವ ಯಂತ್ರವನ್ನು ಪ್ರತಿಯೊಬ್ಬ ಬೆಳೆಗಾರರಿಗೂ ಕೂಡ ಸಹಾಯಧನದ ಮುಖಾಂತರ ನೀಡಬೇಕು ಅಂಥೇಳಿ ನಾವು ಗಮನಿಸ್ತಾ ಇದ್ದೀರಾ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಈ ವರ್ಷ ವಾಡಿಕೆಯಂತೆ ಮಳೆ ಕೂಡ ಆಗಲಿಲ್ಲ, ಹೀಗಾಗಿ ರೈತರು ಕಂಗಾಲಾಗಿದ್ದರು. ಆದರೆ ಅಲ್ಪ ಸ್ವಲ್ಪ ಬಂದಿರುವಂತಹ ಬೆಳೆ ಇನ್ನೇನು ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ ಈ ಸಂದರ್ಭದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಬೆಳೆ ಕೊಯ್ಲಿನ ಸಮಯದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕಾಫಿಯ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಸಂಪೂರ್ಣವಾಗಿ ಕಾಫಿ ನೆಲಕ್ಕೆ ಉರುಳ್ತಾ ಇದೆ. ಮಳೆಯಿಂದಾಗಿ ಕಾಫಿ ಬೀಜಗಳೆಲ್ಲವೂ ಕೂಡ ಉದುರಿ ಹೋಗ್ತಾ ಇದೆ. ಇದರಿಂದಾಗಿ ನಮಗೆ ನಷ್ಟ ಆಗಿದೆ. ಈ ವರ್ಷ ವಾಡಿಕೆಯಂತೆ ಫಸಲು ಕೂಡ ಬಂದಿಲ್ಲ, ಬಂದಿರುವಂತಹ ಫಸಲು ಕೈಗೂ ಕೂಡ ಸಿಗ್ತಾ ಇಲ್ಲ ಅಂತ ರೈತ ಕಂಗಾಲಾಗಿದ್ದಾನೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.